find the ratio in which the line segment joining these 2 points is divided by -1, 6. So we have given ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಿಡಿಸಿ ಹೇಳ್ತೀನಿ. ಇಲ್ಲಿ ನಮ್ಗೆ 2 ಪಾಯಿಂಟ್ ಕೊಟ್ಟಿದ್ದಾರೆ. ಆಯ್ತಾ? ಪಾಯಿಂಟ್ A -3, 10, ಪಾಯಿಂಟ್ B 6, -8, ಮತ್ತೆ -1 ಕಡೆ ಬರುತ್ತಲ್ಲ ಸ್ವಲ್ಪ, -1, 6 ಇದು ಪಾಯಿಂಟ್ P. ನಮ್ಗೆ ರೇಷಿಯೋ ಕಂಡುಹಿಡಿಬೇಕು. ಸೊ ಇದು ರೇಷಿಯೋ ಪ್ರಾಬ್ಲಮ್ ನೀವು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ m1:m2 ಅಂತ ತಗೊಬೋದು. ಇಲ್ಲ ಅಂತ ಹೇಳಿದ್ರೆ ಲೆಟ್ ದ ರೇಷಿಯೋ ಬಿ k:1 ಅಂತ ಕೂಡ ತಗೊಬೋದು. k:1. ಸೊ ನಿಮ್ಗೆ k ವ್ಯಾಲ್ಯೂ ಸಿಕ್ಕಿದಾಗ ಅದನ್ನ m1:m2ಗೆ ಈಕ್ವೇಟ್ ಮಾಡಿ ಮಾಡ್ಬೋದು ಕೆಲಸನ. ನೋಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸರಿನಾ? ಸೊ ಮೊದಲನೇದಾಗಿ ಏನು ಮಾಡ್ಬೇಕು ನೀವು? ವರ್ಕಿಂಗ್. ಸೊ x, y is equal to xm plus xm divided by m plus m, ym plus ym divided by m plus m. Close the bracket. 1, 2, 2, 1, 1, 2, 1, 2, 2, 1, 1, 2. ಸೊ ನೆಕ್ಸ್ಟ್ ಏನಿದೆ? ಸಬ್ಸ್ಟಿಟ್ಯೂಷನ್, ಅಷ್ಟೇನೇ ಇಲ್ಲ. For x is equal to -1, x coordinate basically, considering x coordinate ಏನನ್ನ ಬರ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಬೇಸಿಕಲಿ -1 is equal to ಇವೆಲ್ಲ 4. -1 is equal to, so x1, x2, x1 into 1, sorry x1 ಅಂತ ಹೇಳಿದ್ರೆ -3 ಹುಡುಗರ, ಪ್ಲಸ್ 6 into k divided by k plus 1 ಅಲ್ವಾ? 6 into k -3 into 1 ಸರಿ ಇದೆ. ನೆಕ್ಸ್ಟ್ ಇವಾಗ k ವ್ಯಾಲ್ಯೂ ಕಂಡುಹಿಡಬೇಕು. ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಹೇಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ನಂಗೆ ಜಾಗ ಇಲ್ಲ ಅಂತ ಹೇಳಿದ್ರೆ k plus 1 ಕೂಡ ನೀವು ಮಲ್ಟಿಪ್ಲೈ ಮಾಡ್ಬೋದು ಬೋತ್ ದ ಸೈಡ್ಸ್. ಸೊ k plus 1 into minus of 1 into k plus 1 is -k minus 1 is equal to -3 plus 6k. ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ -3 ಏನಾಗುತ್ತಿದ್ದು +3 minus 1 ಮತ್ತೆ 6k plus k. So 2 is equal to 7k. Divide by 7, sorry 2 ಅಲ್ಲ 7. So therefore k is equal to ಎಷ್ಟು ಹುಡುಗರ? k is equal to 2/7 ಅಲ್ವಾ? Therefore m1 by m2 which is 2/7. ಸೊ ಇದು ನಿಮ್ಮ m1 m2 ಆಗುತ್ತೆ. ಸೊ ಇಲ್ಲಿ ರೇಷಿಯೋ ಒಂದು 2:7. ಸೊ ನಿಮಗೆ ಅಕಸ್ಮಾತ್ ವೆರಿಫೈ ಮಾಡಿ ಅಂತ ಕೊಟ್ರೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ಉತ್ತರ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಮಾಡಬೇಕು ಅನ್ಸಿದ್ರೆ ವೆರಿಫಿಕೇಶನ್ ಕೂಡ ಮಾಡ್ಬೋದು. ಫಾರ್ y is equal to 6 ಅಲ್ವಾ? y ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಅದೇ ಉತ್ತರ ಬಂತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಸರಿ ಇದೆ ಅಷ್ಟೇ. ಸೊ ಟ್ರೂ ಸ್ಟೇಟ್ಮೆಂಟ್ ಬರಬೇಕು ಕೊನೆಯದಾಗಿ. ಸೊ y1 ಅಂತ ಹೇಳಿದ್ರೆ 10 into 70 ಪ್ಲಸ್ y2 ಅಂದರೆ -8 into -16 divided by 9. ಸೊ ಇದು 60 - 6 ಎಷ್ಟು ಹುಡುಗರ? 54 ಅಲ್ವಾ? 54/9 6, ಹೆನ್ಸ್ ವೆರಿಫೈಡ್. ಇದು 3 ಇಲ್ಲ ಅಂತ ಹೇಳಿದ್ರೆ 4 ಮಾರ್ಕ್ಸ್ ಆ ಥರ ಏನೋ ಬಂತು ಅಂತ ಹೇಳಿದ್ರೆ ಇದು ಮಾಡಲೇಬೇಕು ವೆರಿಫಿಕೇಶನ್. ಆಯ್ತಾ? 2 ಮಾರ್ಕ್ಸ್ ಅಂತ ಹೇಳಿದ್ರೆ ಇಲ್ಲಿಂದ ನಿಲ್ಸೋದು ಸಾಕು. ಸರಿನಾ? ಸೊ ನೀವು ಕೋಡ್ ಎಲ್ಲ ನೀವೇ ಸ್ವಂತ ನೋಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ಸೊ ಇದು ನೀವು ಇವಾಗ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.